ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ್. ಮೈಸೂರು ನಗರ ಸದ್ಯಕ್ಕೆ ಈಗ ಕ್ರೈಮ್ ರೇಟ್ ಜಾಸ್ತಿ ಆಗ್ತಿದೆಯಾ ಅನ್ನುವಂತಹ ಆತಂಕ ವ್ಯಕ್ತವಾಗ್ತಿದೆ. ಅಲ್ಲದೆ ಯುವಕರು ಮಾದಕ ವ್ಯಸನಿಗಳಾಗ್ತಾ ಇದ್ದಾರಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಸಹ ಎದ್ದಿದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ನ್ಯೂಸ್ 18ನ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನು ಕೂಡ ಮರಿಬೇಡಿ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಿ. ಸದ್ಯ ಮೈಸೂರನ್ನು ಒಂದಷ್ಟು ಮಾದಕ ವ್ಯಸನಿಗಳು ಆಗ್ತಾ ಇದ್ದಾರೆ ಮೈಸೂರಿನಲ್ಲಿ ಎನ್ನುವಂಥ ಪ್ರಶ್ನೆ ಸಾಕಷ್ಟು ಮೂಡ್ತಾ ಇರುವಂಥ. ಯಾಕೆಂತ ಹೇಳಿದ್ರೆ ಕಳೆದ 6 ತಿಂಗಳಿಂದಲೂ ಕೂಡ ಮೈಸೂರಿನ ಉದಯಗಿರಿ ಭಾಗದ ಏನು ವ್ಯಾಪ್ತಿ ಇದೆ, ಕ್ಯಾತ್ಮಾರ್ನಳ್ಳಿ, ಗಾಯತ್ರಿಪುರಂ, ಈ ಕಡೆ ಎಲ್ಲ ಯುವಕರು ಮಾದಕ ವ್ಯಸನಿಗಳಾಗ್ತಾ ಇದ್ದಾರೆ. ಅಲ್ಲಿ ಸಾಕಷ್ಟು ಮಟ್ಟದಲ್ಲಿ ಒಂದಷ್ಟು ಗಾಂಜಾ ಹಾಗೂ ಸೊಲ್ಯೂಷನ್ ಇತ್ಯಾದಿಗಳನ್ನ ಯುವಕರು ಪದೇ ಪದೇ ಅದರ ಮಾರು ಹೋಗಿ ಅದಕ್ಕೆ ತಮ್ಮ ನೈತಿಕತೆಯನ್ನು ಕಳ್ಕೊಳ್ತಾ ಇದ್ದಾರೆ. ಅಲ್ಲದೆ ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಗಲಾಟೆಗಳನ್ನ ಮಾಡ್ಕೊಳ್ತಾರೆ. ಅಲ್ಲದೆ ಕೊಲೆಯನ್ನು ಸಹ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಪೂರಕ ಎಂಬಂತೆ ನಿನ್ನೆ ಅಷ್ಟೇ ಮೈಸೂರಿನ ಶಾಂತಿನಗರದಲ್ಲಿ ಒಂದು ಕೊಲೆ ಕೂಡ ಆಗುತ್ತೆ. 19 ವರ್ಷದ ಏನು ಸೈಯದ್ ಸೂಫಿಯಾನ್ ಎಂಬ ಯುವಕನ ಬರ್ಬರೆ ಹತ್ಯೆ ಆಗುತ್ತೆ. ಅದನ್ನು ಸ್ವತಃ ಅವರ ದೋಸ್ತಿಗಳೇ ಮಾಡಿದ್ದಾರೆ ಅನ್ನುವಂಥ ಒಂದಷ್ಟು ಆರೋಪಗಳು ಸಹ ಕೇಳಿ ಬಂತು. ಅಲ್ಲದೆ ಕುಟುಂಬಸ್ಥರು ಮಾತನಾಡ್ತಾ ಹೇಳ್ತಾರೆ, ಇಲ್ಲಿ ಯುವಕರು ಸಂಪೂರ್ಣ ಹಾಳಾಗ್ತಾ ಇದ್ದಾರೆ. ಯುವಕರ ಕೈಗೆ ಮಾದಕ ವಸ್ತುಗಳು, ಗಾಂಜಾ, ಸೊಲ್ಯೂಷನ್ ಇತ್ಯಾದಿಗಳು ಏನು ಸರಾಗವಾಗಿ ಸಿಗ್ತಾ ಇದೆ. ಯಾರು ಸಹ ಇದನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ಅಲ್ಲದೆ ಇದನ್ನು ಕಡಿವಾಣ ಹಾಕೋಕ್ಕೂ ಕೂಡ ಮುಂದಾಗ್ತಾ ಇಲ್ಲ ಅನ್ನುವಂಥ ಮಾತನಾಡ್ತಾ ಇದ್ದಾರೆ. ಅಲ್ಲಿ ಶಾಂತಿನಗರ ಚೌಕಿ ಅಲ್ಲಿ ಏನಾದ್ರು ಗೊತ್ತಾ ಸರ್, ಅಲ್ಲಿ ಎಲ್ಲ ಸೆಲೆಕ್ಷನ್ ಮಾಸ್ಟ್ರು ಗಾಂಜಾ ಡ್ರಗ್ಸ್ ಎಲ್ಲ ತಗೋತಾರೆ. ಅಲ್ಲಿ ಯಾರು ಇದು ಮಾಡಲ್ಲ, ಎಲ್ಲ ಹುಡುಗರು ಅಲ್ಲೇ ಇರ್ತಾರೆ. ಬೆಳಿಗ್ಗೆ 4 ಗಂಟೆ 5 ಗಂಟೆ ಆದ್ರೂ ಅಲ್ಲೇ ಇರ್ತಾರೆ. ಯಾರೂ ಹೋಗಲ್ಲ ಅಲ್ಲಿಂದ. ಡ್ರಿಂಕ್ಸ್ ಮಾಡೋರು, ಡ್ರಗ್ಸ್ ತೊಗೊಂಡೋರೋ ಏನು ತೊಗೊಂಡಿರೋ ಗೊತ್ತಿಲ್ಲ ಸರ್. ನಮ್ಮ ಹುಡುಗನಿಗೆ ಸಿಕ್ಕಾಬಟ್ಟೆ ಇದು ಮಾಡಿಬಿಟ್ಟು ಹೊಡೆದ್ಬಿಟ್ಟಾರೆ ಸರ್. ಅವನು ಬೆಳಗ್ಗೆ ಎದ್ದು ನಮಾಜಿಗೆ ಹೋಗ್ತಾನೆ. ನಮಾಜಿ ಮಾಡ್ಕೊಂಡು ಇಲ್ಲಾಂದರೆ ಅವ್ನಿಗೆ ಬರ್ತಿರ್ತಾನೆ. ಅವನು ಬಂದಮೇಲೆ ಆ ಹುಡುಗರು ಯಾರು ಅಂತ ನಮಗೂ ಗೊತ್ತಿಲ್ಲ. ಒಬ್ಬ ಹುಡುಗ ನಿಂತ್ಕೊಂಡು ನೋಡ್ಕೊಂಡಿದ್ದಾನೆ. ಬಟ್ ಏನಂದರೆ ಅಲ್ಲಿ ನಶೆ ಬಸ್ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಏನಿದ್ರು ಪೊಲೀಸ್ನವರೇ ಮಾಡಬೇಕಾಗಿರೋದು. ಅದು ನಶಾ ಚಿಕ್ಕ ಹುಡುಗರು ಮಾಡ್ತಾವ್ರೆ ಸರ್. 10 ವರ್ಷ 12 ವರ್ಷದ ಹುಡುಗರು ಮಾಡ್ತಾವ್ರೆ. ಆ ರೋಡಲ್ಲಿ ಎಲ್ಲ ಟೀ ಅಂಗಡಿ ಎಲ್ಲ ಬಿಚ್ಕೊಂಡು ಪೂರಾ ನೈಟ್ ಹೋಟ್ಲು. ಯಾರು ಕೇಳೋರಲ್ಲ ಅಲ್ಲಿ. ಪೊಲೀಸ್ನವ್ರು ಅವ್ರು ಎಲ್ಲ ವೇಟ್ ಮಾಡಬೇಕು ಸರ್. ಅವ್ರಿಗೆಲ್ಲ ನಶಾ ಎಲ್ಲ ಮಾರೋರು, ಅವ್ರೆಲ್ಲ ಮಕ್ಕಳು ಎಲ್ಲ ಹೈಸ್ಕೂಲಲ್ಲಿ ಓದ್ತಾ ಇರೋದು. ನಮ್ಮ ಮಕ್ಕಳು ಚಿಕ್ಕ ಸ್ಕೂಲಿಗೆ ಓದಿಸಿ ನಮ್ಮ ಮಕ್ಕಳು ಎಲ್ಲ ಹೋಗ್ತಾ ಇರೋದು ಸರ್. ಈಗ ಯಾರು ಕೇಳೋರು ಇಲ್ಲ. ಅವ್ರು ಕಾರ್ಪೊರೇಟರ್ ಕೇಳಲ್ಲ, ಅವ್ನು MLA ಕೇಳಲ್ಲ. ಇಂಥ ಎಲ್ಲ ಹೋಗ್ತಾ ಇದಾರಲ್ಲ, ಯಾರು ಕೇಳೋರೇ ಇಲ್ಲ ಅಲ್ಲಿ. ಹಂಗಾಗ್ತಾ ಇದೆ ಸರ್. ಅಲ್ಲಿ ನಮ್ದು ಪೊಲೀಸ್ನವ್ರದ್ದು ಅಷ್ಟೇ. ಅಲ್ಲಿ ಓಟ್ಲು ನಡಿಬಾರ್ದು ಸರ್ ನೈಟಲ್ಲಿ. ಬೆಳಗ್ಗೆ ಬಿಸಿಲಿ 5 ಗಂಟೆಗೆ 6 ಗಂಟೆಗೆ ಬಿಸಿಲಿ ಅವರು ಮಾಮೂಲಿ. ಅವ್ರು ಬಿಸಿಲೇಬಾರ್ದು ಅಂತ ನಾವು ಹೇಳ್ತಾ ಇಲ್ಲ. ಪೊಲೀಸ್ನವ್ರ ಕೈಲಿ ಇದೆ ಸರ್. ಪೊಲೀಸ್ನವ್ರು ಮಾಡಬೇಕು ವೇಟದು. ನಶಾ ಮೇನ್ ಅದು ಕ್ಯಾನ್ಸಲ್ ಮಾಡಬೇಕು ಸರ್. ಮತ್ತೊಂದು ಕಡೆ ಪೊಲೀಸರು ಹಿಂದೆ ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿ ಸೀಸ್ ಆದಂಥ ಸಂದರ್ಭದಲ್ಲಿ ಸುಮಾರು 2 ತಿಂಗಳ ಕಾಲ ಸತತವಾಗಿ ಎಲ್ಲವೂ ಕೂಡ ಡ್ರೈ ರನ್ನು ನಡೆಸಿದ್ರು. ಎಲ್ಲ ಕಡೆ ಒಂದಷ್ಟು ಗಾಂಜಾಗಳನ್ನ ವಶಪಡಿಸ್ಕೊಂಡ್ರು. ಒಂದಷ್ಟು ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಿದ್ರು. ಒಂದಷ್ಟು ಮಂದಿಯನ್ನು ಗಡೀಪಾರನ್ನು ಕೂಡ ಮಾಡ್ತೇವೆ ಅಂತ ಹೇಳಿದರು. ಎಲ್ಲೋ ಒಂದು ಕಡೆ ಇಷ್ಟೆಲ್ಲವನ್ನು ಮಾಡಿದ್ರು ಕೂಡ ಮೈಸೂರಿನಲ್ಲಿ ಕ್ರೈಮ್ ರೇಟ್ ಕಡಿಮೆ ಆಗ್ತಾ ಇಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಕಾಡ್ತಾ ಇರುವಂಥದ್ದು. ಅಲ್ಲದೆ ಯಾಕೆ ಪೊಲೀಸರು ಇಷ್ಟೆಲ್ಲ ಮಾಡಿದ್ರು ಕೂಡ ಇದನ್ನ ನಿಯಂತ್ರಣ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಎಲ್ಲರನ್ನೂ ಕೂಡ ಕಾಡ್ತಾ ಇರುವಂಥ. ಇದಕ್ಕೆ ಪೂರಕ ಎಂಬಂತೆ ಮತ್ತೊಂದು ಕಡೆ ಯದುವೀರ್ ಒಡೆಯರ್ ಅವರು ಕೂಡ ಪ್ರೆಸ್ ಮೀಟನ್ನು ಮಾಡಿದ್ರು. ಮೈಸೂರು ಡ್ರಗ್ಸ್ ಫ್ಯಾಕ್ಟ್ರಿ ನಗರ ಆಗ್ತಾ ಇದೆಯಾ, ಗಾಂಜಾ ನಗರ ಆಗ್ತಾ ಇದೆಯಾ ಅನ್ನುವಂತಹ ಆತಂಕಕಾರಿಯಾದಂಥ ಒಂದಷ್ಟು ಅಂಶಗಳನ್ನು ಕೂಡ ಹೇಳಿದ್ರು. ಯಾವ ರೀತಿ ಮೈಸೂರಿನಲ್ಲಿ ಯಾವ ಪ್ರಕರಣಗಳು ನಾವು ಕೇಳೇ ಇಲ್ಲ, ಅದು ಇಲ್ಲಿ ಮೈಸೂರಲ್ಲಿ ಇವತ್ತು ನಾವೆಲ್ಲರೂ ಸುದ್ದಿ ಮಾಧ್ಯಮದಲ್ಲಿ ನಿತ್ಯ ನೋಡ್ತಾ ಇದ್ದೀವಿ. ಒಂದು ಉದಯಗಿರಿ ಠಾಣೆ ಒಂದು ಹಲ್ಲೆ ಆದ ನಂತರ ತಿಂಗಳಿಗೆ ಒಂದ್ಸತಿ ಏನೋ ಒಂದು ವಿಫಲತೆಯನ್ನು ನಾವು ನೋಡ್ತಾ ಇದ್ದೀವಿ, ಕಾನೂನು ಮತ್ತು ಸುವ್ಯವಸ್ಥೆ ಒಂದು ದೃಷ್ಟಿಯಲ್ಲಿ. ಇವತ್ತು ಇನ್ನೊಂದು ಕೊಲೆ ನಡೆದಿದೆ. ನಮ್ಮ ದಸರಾ ಟೈಮಲ್ಲಿ ಅರಮನೆ ಒಂದು ಸಮೀಪದಲ್ಲೇ ಹತ್ರನೇ ಎಲ್ಲೋ ಒಂದು ಕೊಲೆ ಆಗಿತ್ತು. ಕ್ಯಾತ್ಮಾರಹಳ್ಳಿಯ ಒಂದು ಮರ್ಡರ್ ಆಗಿತ್ತು. ಡ್ರಗ್ಸ್ಗೆ ಸಂಬಂಧ ಆಗಿರ್ಬೋದು, ಅದಕ್ಕೆ ಏನೋ ಒಂದು ಆಡಳಿತದಲ್ಲಿರುವಂಥ ಮತ್ತು ನಮ್ಮ ಪೊಲೀಸ್ ಏನು ವರದಿ ಕೊಡ್ತಾರೆ ಅದು ನಾವೇನು ಪ್ರಶ್ನೆ ಮಾಡೋದಿಲ್ಲ. ಆದರೆ ಇವತ್ತು ಈ ಡ್ರಗ್ಸ್ ಮಾರಾಟ ಮತ್ತು ಏನು ಡ್ರಗ್ಸ್ ಉತ್ಪಾದನೆ ಒಂದು ಕೇಂದ್ರ ಆಗಿದೆ ಮೈಸೂರು ಅಂತ ಯಾವುದೇ ಒಂದು ಅನುಮಾನ ಇಲ್ಲ. ಆಗಲೇ ಇಲ್ಲಿ ಸಿಕ್ಕಿದೆ ರಿಂಗ್ ರೋಡ್ ರಸ್ತೆಯಲ್ಲೇ. ಅದು ಒಂದು ಸಾಮಾನ್ಯ ಡ್ರಗ್ಸ್ ಅಲ್ಲ. ಅದು MDMA ಅಂದರೆ ಅದು ಉತ್ಪಾದಿಸಬೇಕಾಗಿರ್ತಕ್ಕಂಥದ್ದು. ಇದು ಫ್ಯಾಕ್ಟ್ರಿ ಒಂಥರ ಸೆಟ್ಟಿಂಗ್ ಬೇಕಾಗಿದೆ. ಅಂಥ ಒಂದು ಶೆಡ್ನಲ್ಲಿ ಅವ್ರು ಮಾಡ್ತಾಯಿದ್ರು.
ಮೈಸೂರು ಎಂಥ ಒಂದು ಇದು ಶಾಂತಿಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು, ಒಂದು ನಿಜಕ್ಕೂ ಇಲ್ಲಿ ಪೊಲೀಸ್ ಇದು ಅವಶ್ಯಕತೆ ಇರಲಿಲ್ಲ ಒಂದು ಕಾಲದಲ್ಲಿ. ಇವತ್ತು ಇದು ಇಂಥ ಒಂದು ಪರಿಸ್ಥಿತಿಗೆ ಬಂದಿದ್ರೆ ನಿಜಕ್ಕೂ ಈ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಮತ್ತು ಕಾನೂನು ಮತ್ತು ಸುವ್ಯವಸ್ಥೆ ಒಂದು ದಿಕ್ಕಿನಲ್ಲಿ ಎಂಥ ಒಂದು ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದಾರೆ ಈ ಕಿಡಿಗೇಡಿಗಳಿಗೆ ಅಂತ ನಾವು ಯೋಚನೆ ಮಾಡಬೇಕಾಗಿರ್ತದೆ. ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಇದನ್ನು ಸಂಪೂರ್ಣವಾಗಿ ತಡೆಯುವಲ್ಲಿ ವಿಫಲ ಆಗ್ತಿದೆ ಅನ್ನುವಂತೆ ಕೂಡ ಮಾತಾಡೋದು. ಯಾಕಂತ ಹೇಳಿದ್ರೆ ಕಳೆದ 6-7 ತಿಂಗಳಲ್ಲಿ ನೋಡಿದ್ರೆ ಕ್ರೈಮ್ ರೇಟ್ ಸಂಖ್ಯೆಯು ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಗಲಾಟೆಗಳು ಮಾಡ್ಕೊಳ್ಳೋದು, ಆ ಗಲಾಟೆ ಕೊಲೆಯಲ್ಲಿ ಅಂತ ಆಗ್ತಾ ಇರೋದು. ಅಲ್ಲದೆ ಕಾನೂನಿನ ಭಯ ಎಲ್ಲೋ ಒಂದು ಕಡೆ ಯುವಕರಲ್ಲಿ ಇಲ್ಲದಂತೆ ಆಗ್ತಾ ಇದೆಯಾ ಅನ್ನುವಂಥ ಸಂಶಯವು ಕೂಡ ಮೂಡ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಯದುವೀರ್ ಅವರು ಸಹ ಮಾತನಾಡಿರುವಂಥದ್ದು. ಇವೆಲ್ಲವನ್ನು ಕೂಡ ಗಮನಿಸಿದರೆ ಎಲ್ಲೋ ಒಂದು ಕಡೆ ಪೊಲೀಸರ ಅಂದರೆ ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಇವರನ್ನ ಕಡಿವಾಣ ಹಾಕುವಲ್ಲಿ ಎಲ್ಲಿ ಎಡುತ್ತಾ ಇದ್ದಾರೆ ಅನ್ನುವಂಥದ್ದನ್ನ ಒಮ್ಮೆ ಅವಲೋಕನ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ 19 ವರ್ಷದ ಯುವಕರು 25 ವರ್ಷದ ಯುವಕರ ಒಳಗೆ ಅಂಥವರ ಸಂಖ್ಯೆ ಹೆಚ್ಚಾಗಿರುವ ಕಾರಣ ಅಂಥವರ ಕೈಗೆ ಇಂಥ ಮಾದಕ ವಸ್ತುಗಳು ಸಿಗ್ತಾ ಇದೆ ಅನ್ನುವಂತಾದರೆ ಅವರು ಇನ್ನೆಲ್ಲಿ ಅಂದರೆ ಅವರನ್ನು ತಿದ್ಕೊಳ್ಳೋಕ್ಕಾಗಿರ್ಬೋದು. ಯಾಕೆಂದರೆ ಸಾಮಾನ್ಯವಾಗಿ ಈ ಏಜ್ನಲ್ಲಿ ಓದುವಂಥದ್ದಾಗಿರ್ಬೋದು, ಒಂದಷ್ಟು ಗುರಿಗಳು ಇಟ್ಕೋಬೇಕಾಗುತ್ತೆ. ಆದರೆ ಇವರು ಬೆಳಗ್ಗೆ ಗಾಂಜಾ ಹೊಡಿತಾರೆ. ಯಾಕೆಂದರೆ ಕಳೆದ ವಾರವಷ್ಟೇ ನ್ಯೂಸ್ 18 ಒಂದು ಸುದ್ದಿಯನ್ನು ಸಹ ಪ್ರಸಾರ ಮಾಡಿದ್ವಿ. ಅಲ್ಲಿನ ಸ್ಥಳೀಯರೇ ವಿಡಿಯೋಗಳನ್ನು ಮಾಡಿ ಇಟ್ಕೊಂಡು ಸಹ ಕೊಟ್ಟಿದ್ರು. ಏನಪ್ಪ ಅಂತ ಹೇಳಿದ್ರೆ ರಾತ್ರಿ ಆದ್ರೆ ಸರಿ ಮನೆ ಮುಂದೆ, ಮನೆ ಕಾಂಪೌಂಡ್ ಹಿಂದೆಗಡೆ ಎಲ್ಲ ಕೂತ್ಕೊಂಡು ಗಾಂಜಾ ಹೊಡಿತಾರೆ. ಅದನ್ನು ಪ್ರಶ್ನೆ ಮಾಡೋಕೆ ಹೋದರೆ ಮಿಡ್ನೈಟ್ನಲ್ಲಿ ಮನೆಗೆಲ್ಲ ಬಾಟ್ಲಿಗಳನ್ನ ಎಸಿತಾರೆ ಅನ್ನುವಂಥ ಆರೋಪಗಳನ್ನ ಸ್ಥಳೀಯರು ಮಾಡಿದ್ರು. ಇಂಥವನ್ನೆಲ್ಲ ಗಮನಿಸ್ತಾ ಇದ್ರು. ಎಲ್ಲೋ ಒಂದು ಕಡೆ ಮತ್ತಷ್ಟು ಕಠಿಣವಾದಂಥ ಕ್ರಮಗಳನ್ನ ಪೊಲೀಸರು ತಗೋಬೇಕು. ಅಲ್ಲದೆ ಹಾಳಾಗ್ತಾ ಇರುವಂಥ ಯುವಕರನ್ನ ಕಡಿವಾಣ ಹಾಕಬೇಕು. ಅಂದರೆ ಎಲ್ಲಿಂದ ಈ ಗಾಂಜಾ ಹಾಗೂ ಮಾದಕ ವ್ಯಸನಗಳು ಸಪ್ಲೈ ಆಗ್ತಿದೆ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ತಳಮಟ್ಟದಿಂದಲೂ ಕೂಡ ಅದನ್ನು ಮಟ್ಟ ಹಾಕಬೇಕು. ಅಲ್ಲದೆ ಯುವಕರನ್ನು ಸರಿದಾರಿಗೆ ತರುವ ನಿಟ್ಟಿನಲ್ಲಿ ಪೋಷಕರ ಜೊತೆಯೂ ಕೂಡ, ಯಾಕೆಂದರೆ ಈಗಾಗಲೇ ನಿನ್ನೆ ಕೊಲೆಯಾದಂತಹ ಯುವಕನ ಪೋಷಕರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಮಾದಕ ವ್ಯಸನಿಗಳಾಗ್ತಾ ಇದ್ದಾರೆ, ಗಾಂಜಾ ಅಂಥದ್ದು ಕೈಗೆ ಬೇಗ ಸಿಗ್ತಾ ಇದೆ ಅನ್ನುವಂಥದ್ದು. ಇವೆಲ್ಲವನ್ನು ಕೂಡ ಮನದಲ್ಲಿ ಇಟ್ಕೊಂಡು ಪೊಲೀಸರು ಕಠಿಣ ಕ್ರಮ ತಗೋಬೇಕು ಅನ್ನುವಂಥದ್ದು ನ್ಯೂಸ್ 18 ಕನ್ನಡದ ಆಗ್ರಹ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.